Hello students, welcome to ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್ and welcome to daily current affairs class. ಈ ಒಂದು ವಿಡಿಯೋದಲ್ಲಿ ನಾವು ಭಾರತೀಯ ಸೇನೆ ಸಾಮಾಜಿಕ ಮಾಧ್ಯಮ ಬಳಕೆಯ ಹೊಸ ನೀತಿ ಇಂಡಿಯನ್ ಆರ್ಮಿ ನ್ಯೂ ಸೋಷಿಯಲ್ ಮೀಡಿಯಾ ಪಾಲಿಸಿಯ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಟಾಪಿಕ್ ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂಥ ಹಾಗೆ ಇಂಡಿಯನ್ ಆರ್ಮಿಯ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟೆಲಿಜೆನ್ಸ್ ಮೇಜರ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಕೂಡ ಆಗಿದೆ. ಸೊ ಇದರೊಟ್ಟಿಗೆ ಇದು ಸೋಷಿಯಲ್ ಮೀಡಿಯಾ ಗವರ್ನೆನ್ಸ್ ಸಾಮಾಜಿಕ ಮಾಧ್ಯಮಗಳ ಆಡಳಿತ ಮತ್ತು ಸೈಬರ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಕೂಡ ಆಗಿದೆ. ಹಾಗೆ UPSCಯ GS ಪೇಪರ್ 4ನ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಅಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಇದರೊಟ್ಟಿಗೆ ಇದು ಡಿಜಿಟಲ್ ಡಿಸಿಪ್ಲಿನ್ ಆಫ್ ಆರ್ಮ್ ಫೋರ್ಸಸ್. ಸೊ ಈ ಎಲ್ಲ ಒಂದು ಆಯಾಮಗಳಲ್ಲಿ ಈ ಒಂದು ಟಾಪಿಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಿದ್ರೆ ಯಾವೆಲ್ಲ ರೀತಿಯ ಒಂದು ಹೊಸ ನೀತಿಗಳನ್ನು ಈ ಸಾಮಾಜಿಕ ಒಂದು ಮಾಧ್ಯಮಗಳ ಬಳಕೆಗೆ ಸಂಬಂಧಪಟ್ಟಂತೆ ತಂದಿದೆ ಅನ್ನೋದು ನೋಡೋಣ. ಸೊ ಫಸ್ಟ್ ನಾವು ಇವಾಗ ಇದರ ಹಿನ್ನೆಲೆಯನ್ನು ನೋಡೋಣ, ಅಂದರೆ ಬ್ಯಾಕ್ಗ್ರೌಂಡ್, ಅಂದರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಸಾಮಾಜಿಕ ಮಾಧ್ಯಮಗಳ ಬಳಕೆಗೆ ಸಂಬಂಧಪಟ್ಟಂತೆ ನೀತಿಗಳನ್ನ ರೂಪಿಸಲಾಗಿದೆ ಅನ್ನುವಂಥದ್ದು ನೋಡೋಣ. ಸೊ ಫಸ್ಟ್ ಮಿಲಿಟರಿ ರಹಸ್ಯಗಳ ಒಂದು ಸೋರಿಕೆಯನ್ನು ತಡೆಯುವಂಥ ಉದ್ದೇಶಕ್ಕಾಗಿ ಈ ರೀತಿಯ ಒಂದು ನೀತಿಗಳನ್ನ ಜಾರಿಗೆ ತರಲಾಗಿದೆ. ಉದಾಹರಣೆಗೆ ಇವಾಗ ಇಲ್ಲಿ ಸಾಮಾಜಿಕ ಮಾಧ್ಯಮಗಳ ಬಳಕೆ ಅನ್ನುವಂಥದ್ದು ಇವಾಗ ಸೈನಿಕರಿಗೆ ಅವಕಾಶವನ್ನು ನೀಡಿದಂಥ ಸಂದರ್ಭದಲ್ಲಿ ಏನಾಗ್ಬೋದು, ಸೊ ಅವರು ಅನ್ನೋವಿಂಗ್ಲಿ ಸೈನಿಕರು ಏನು ಮಾಡ್ಬೋದು, ತಮಗೆ ಗೊತ್ತಿಲ್ಲದೆ ಸೇನಾ ಶಿಬಿರಗಳನ್ನು ಅಂದರೆ ಕ್ಯಾಂಪ್ಗಳನ್ನು ಹಾಕಿರ್ತಾರೆ ಅದರ ಕುರಿತು, ಹಾಗೆ ಅವರು ತಿರುಗುವಂಥ ಗಸ್ತು ಮಾರ್ಗಗಳೇನಿರುತ್ತೆ, ಹಾಗೆ ತಮ್ಮ ಶಸ್ತ್ರಾಸ್ತ್ರಗಳನ್ನು ಹಾಗೆ ಯುದ್ಧ ಸಿದ್ಧತೆಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಅಪಾಯ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಸೈನಿಕ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಮ್ಮ ಕ್ಯಾಂಪ್ ಫೋಟೋನ ಹಾಕಿದ್ರೆ ಸೊ ಇಲ್ಲಿ ಲೊಕೇಶನ್ ಟ್ಯಾಗ್ ಮೂಲಕ ಏನು ಮಾಡ್ಬೋದು, ಇಲ್ಲಿ ಶತ್ರು ಪಡೆಗೆ ಇಲ್ಲಿ ಆ ಕ್ಯಾಂಪ್ನ ಸ್ಥಾನವನ್ನು ತಿಳಿದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಈ ರೀತಿ ಒಂದು ರಹಸ್ಯಗಳ ಸೋರಿಕೆಯನ್ನು ತಡೆಯುವಂಥ ಉದ್ದೇಶಕ್ಕಾಗಿ ಇದನ್ನು ಜಾರಿಗೆ ತರಲಾಗಿದೆ. ಸೊ ಇದರೊಟ್ಟಿಗೆ ವಿದೇಶಿ ಏಜೆನ್ಸಿಗಳ ಒಂದು ಹನಿ ಟ್ರ್ಯಾಪ್ ಅಪಾಯ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಏನು ಮಾಡುತ್ತೆ ಅಂದರೆ ವಿದೇಶಿ ಒಂದು ಗುಪ್ತಚರ ಸಂಸ್ಥೆಗಳು ಫೇಕ್ ಪ್ರೊಫೈಲ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಒಂದು ಪ್ರೊಫೈಲ್ ಮೂಲಕ ಸೋಲ್ಜರ್ಗಳ ಒಂದು ಸ್ನೇಹವನ್ನು ಬೆಳೆಸಿ ಆ ಮೂಲಕ ಮಾಹಿತಿಯನ್ನು ಕಸಿದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯ ಒಂದು ಬೆಳವಣಿಗೆ ಕೂಡ ಆಗಿರುವಂಥದ್ದು. ಸೊ ಉದಾಹರಣೆಗೆ ಇವಾಗ ಫೇಕ್ ಒಂದು ಫೀಮೇಲ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿ ಸೊ ಆ ಮೂಲಕ ಒಂದು ಸೋಲ್ಜರ್ಗಳ ಒಂದು ಸ್ನೇಹವನ್ನು ಬೆಳೆಸಿಕೊಂಡು ಸೊ ಇಲ್ಲಿ ಏನು ಮಾಡ್ಬೋದು, ರಹಸ್ಯ ಮಾಹಿತಿಯನ್ನು ಕದಿಯುವಂಥ ಸಾಧ್ಯತೆ ಇರುತ್ತೆ. ಸೊ ಇದರೊಟ್ಟಿಗೆ ಸಾಮಾಜಿಕ ಮಾಧ್ಯಮಗಳ ದುರುಪಯೋಗದ ಒಂದು ಪ್ರಕರಣಗಳು ಕೂಡ ಇಲ್ಲಿ ಕಂಡುಬರ್ತಾ ಇದೆ. ಸೊ ಏನಾಗುತ್ತೆ, ಇಲ್ಲಿ ತಪ್ಪಾಗಿ ಸೈನಿಕರು ಕೆಲವು ಬಾರಿ ತಪ್ಪಾಗಿ ಅಥವಾ ಉದ್ದೇಶಪೂರ್ವಕವಾಗಿ ಒಂದಿಷ್ಟು ಸೆನ್ಸಿಟಿವ್ ಒಂದು ಕಂಟೆಂಟನ್ನು, ಸೂಕ್ಷ್ಮ ಮಾಹಿತಿಯನ್ನು, ಅಂದರೆ ಈ ಒಂದು ಸೇನೆಯ ಕುರಿತು, ಭಾರತೀಯ ಸೈನ್ಯದ ಕುರಿತು ರಹಸ್ಯವಾಗಿರುವಂಥ ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಉದಾಹರಣೆಗೆ ಇವಾಗ ಭಾರತೀಯ ಒಂದು ಸೈನ್ಯದಲ್ಲಿ ಯಾವ ರೀತಿ ಶಸ್ತ್ರಾಸ್ತ್ರ ತರಬೇತಿಯನ್ನು ನೀಡಲಾಗತ್ತೆ ಅನ್ನುವಂಥ ಒಂದು ವಿಡಿಯೋವನ್ನು ನೀವೇನಾದರೂ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ರ, ಸೊ ಏನಾಗುತ್ತೆ, ಸೇನೆಯಲ್ಲಿ ಯಾವ ರೀತಿ ಒಂದು ಶಸ್ತ್ರಾಸ್ತ್ರ ತಂತ್ರಗಳನ್ನ ಅಥವಾ ಯುದ್ಧ ತಂತ್ರಗಳನ್ನ ಬಳಸಲಾಗ್ತಾ ಇದೆ ಅನ್ನುವಂಥದ್ದು ಏನಾಗುತ್ತೆ, ಶತ್ರು ಪಡೆಗೆ ಏನಾಗುತ್ತೆ, ಅದು ರಹಸ್ಯವಾಗಿ ಅಥವಾ ಮಾಹಿತಿ ಅನ್ನುವಂಥದ್ದು ಏನಾಗುತ್ತೆ, ಬಹಿರಂಗ ಆಗುತ್ತೆ. ಹಾಗೆ ಕಾರ್ಯಾಚರಣಾ ಭದ್ರತೆ ಅಂದರೆ ಇಲ್ಲಿ ಆಪರೇಷನಲ್ ಸೆಕ್ಯೂರಿಟಿಯ ಒಂದು ರಕ್ಷಣೆಗಾಗಿ. ಸೊ ಇಲ್ಲಿ ಏನಾಗ್ಬೋದು ಅಂತಂದರೆ ಬಾರ್ಡರ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ನೀವು ಯಾವಾಗ ಅಲ್ಲಿ ಪೋಸ್ಟಿಂಗ್ ಆಗ್ತೀರಾ ಅಥವಾ ಅಲ್ಲಿ ಯಾವಾಗ ಕಾರ್ಯವನ್ನು ನಿರ್ವಹಿಸ್ತೀರಾ ಅನ್ನುವಂಥದ್ದು, ಎಷ್ಟು ಒಂದು ಸಿಬ್ಬಂದಿಗಳು ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬಾರ್ಡರ್ನಲ್ಲಿ ಅಂತ ಹೇಳಿ ಈ ರೀತಿ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಸೋರಿಕೆ ಆದರೆ ಏನಾಗ್ಬೋದು ಅಂತಂದರೆ ಅದು ಶತ್ರು ಪಡೆಗಳಿಗೆ ಈ ಒಂದು ಯಾವ ರೀತಿ ಪ್ಯಾಟರ್ನ್ ಇಲ್ಲಿ ಫಾಲೋ ಆಗ್ತಾ ಇದೆ ಈ ಒಂದು ಸೇನೆಗೆ ಸಂಬಂಧಪಟ್ಟಂತೆ ಅನ್ನುವಂಥ ಮಾಹಿತಿ ಇಲ್ಲಿ ಬಹಿರಂಗಗೊಳ್ಳುತ್ತೆ. ಇದರೊಟ್ಟಿಗೆ ಇಲ್ಲಿ ಯಾವ ರೀತಿಯ ಒಂದು ಹೊಸ ನೀತಿಯ ಒಂದು ಪ್ರಮುಖವಾಗಿ ಬದಲಾವಣೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು ನೋಡೋಣ. ಸೊ ಇಲ್ಲಿ ಸೈನಿಕರಿಗೆ ಪಾಸಿವ್ ಪಾರ್ಟಿಸಿಪೇಷನ್ ಅಂದರೆ ನಿಷ್ಕ್ರಿಯ ಬಳಕೆಗೆ ಇಲ್ಲಿ ಅನುಮತಿಯನ್ನು ನೀಡಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ ಕೀವರ್ಡ್.
ಆ್ಯಕ್ಟಿವ್, ಸೊ ಇಲ್ಲಿ ಎರಡು ಪದಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ಯಾಸಿವ್ ಪಾರ್ಟಿಸಿಪೇಷನ್ ನಿಷ್ಕ್ರಿಯ ಬಳಕೆ ಅನ್ನುವಂಥದ್ದು, ಹಾಗೆ ಸಕ್ರಿಯ ಭಾಗವಹಿಸುವಿಕೆ ಆ್ಯಕ್ಟಿವ್ ಪಾರ್ಟಿಸಿಪೇಷನ್, ವೆರಿ ಇಂಪಾರ್ಟೆಂಟ್ ವರ್ಡ್ ಆ್ಯಕ್ಟಿವ್ ಪಾರ್ಟಿಸಿಪೇಷನ್. ಸೊ ಇಲ್ಲಿ ಈ ರೀತಿ ಒಂದು ಕೀ ವರ್ಡ್ಗಳನ್ನ ಕೊಟ್ಟು ನಿಮಗೆ ಎಕ್ಸಾಮ್ನಲ್ಲಿ ಏನು ಅಂತ ಕೇಳಬಹುದು. ಸೊ ಇಲ್ಲಿ ಪ್ಯಾಸಿವ್ ಪಾರ್ಟಿಸಿಪೇಷನ್ ಅಂತಂದರೆ ಏನು, ನಿಷ್ಕ್ರಿಯ ಬಳಕೆ ಅಂತಂದರೆ ಏನಿದ್ರ ಅರ್ಥ ಅಂತಂದ್ರೆ, ಇಲ್ಲಿ ನೀವು ಸಾಮಾಜಿಕ ಒಂದು ಮಾಧ್ಯಮಗಳಲ್ಲಿ ಮಾಹಿತಿಯನ್ನು ಮಾತ್ರ ಪಡೆದುಕೊಳ್ಳಬಹುದು. ಮಾಹಿತಿಯನ್ನು ಇಲ್ಲಿ ಅಲವ್ ಇರುತ್ತೆ ನೀವು ಪಡೆದುಕೊಳ್ಳಿಕ್ಕೆ, ಆದರೆ ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ. ಸೊ ಇಲ್ಲಿ ನೋಡಿ, ಇವಾಗ ಫೇಸ್ಬುಕ್ಕನ್ನು ಬಳಸ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ನೀವು ಅದರಲ್ಲಿರುವಂಥ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಆದರೆ ಆ ವಿಡಿಯೋ ನಿಮಗೆ ಇಷ್ಟ ಅಥವಾ ಇಷ್ಟ ಆಗದೆ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಲೈಕ್ ಆರ್ ಡಿಸ್ಲೈಕ್ ಮಾಡೋ ಹಾಗಿಲ್ಲ, ಅಥವಾ ಅದಕ್ಕೆ ಕಮೆಂಟನ್ನು ಮಾಡೋ ಹಾಗಿಲ್ಲ, ಅಥವಾ ಚಾಟನ್ನು ಮಾಡೋ ಹಾಗಿಲ್ಲ, ಅವರೊಟ್ಟಿಗೆ ಸಂಭಾಷಣೆಯನ್ನು ಕೂಡ ಮಾಡೋ ಹಾಗಿಲ್ಲ. ಸೊ ದಿಸ್ ಈ ಕಾಲ್ಡ್ ಪ್ಯಾಸಿವ್ ಪಾರ್ಟಿಸಿಪೇಷನ್ ಅಂತ ಕರೆಯಲಾಗತ್ತೆ. ಸೊ ಹೀಗಾಗಿ ನೀವು ಸಾಮಾಜಿಕ ಮಾಧ್ಯಮಗಳನ್ನ ವೀಕ್ಷಣೆ ಮತ್ತು ಮೇಲ್ವಿಚಾರಣೆಗಾಗಿ ಮಾತ್ರ ಅವುಗಳನ್ನ ಬಳಕೆಯನ್ನು ಮಾಡಬಹುದು. ಸೊ ಅಂದರೆ ನೀವು ಇಲ್ಲಿ ಸೈನಿಕರು ಕೂಡ ದಿನನಿತ್ಯದ ಆಗುಹೋಗುಗಳ ಬಗ್ಗೆ ತಿಳ್ಕೊಂಡಿರಬೇಕಾಗತ್ತೆ. ಸೊ ಹೀಗಾಗಿ ಸಮಾಜದಲ್ಲಿ ಇರುವಂಥ ಯಾವುದು ನಿಜವಾದ ಸುದ್ದಿ, ಯಾವುದು ಸುಳ್ಳು ಸುದ್ದಿ, ನಕಲಿ ಸುದ್ದಿ ಅನ್ನೋದರ ಕುರಿತು ಅರಿವಿರಬೇಕಾಗತ್ತೆ. ಹಾಗೆ ಕೆಲವು ಒಂದು ನ್ಯೂಸ್ಗಳ ಕುರಿತು ಪ್ರೊಪಗಂಡ ಏನು, ಅದರ ಉದ್ದೇಶ ಏನು ಅನ್ನೋಂಥದ್ದನ್ನ ಗುರುತಿಸಲಿಕ್ಕೆ ಸೋಷಿಯಲ್ ಮೀಡಿಯಾಗಳನ್ನು ಬಳಕೆಗೆ ಇಲ್ಲಿ ಅವಕಾಶವನ್ನು ನೀಡಲಾಗತ್ತೆ. ಸೊ ಈ ರೀತಿ ಫೇಕ್ ನ್ಯೂಸ್ಗಳು ಇಲ್ಲಿ ವರದಿ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಅಂತಹ ಒಂದು ಮಾಹಿತಿಗಳನ್ನು ನೀವು ಏನು ಮಾಡ್ಬೋದು ಅಂತಂದರೆ, ನಿಮ್ಮ ಸೀನಿಯರ್ ಆಫೀಸರ್ ಏನಿರ್ತಾರೆ ಅವರಿಗೆ ಮಾಹಿತಿಯನ್ನು ನೀಡಬಹುದು. ಹಾಗೆ ಇಲ್ಲಿ ನೋಡಿ, ಯಾವುದೇ ರೀತಿಯಂಥ ಸಕ್ರಿಯ ಭಾಗವಹಿಸುವಿಕೆ ಇಲ್ಲಿ ಸಂಪೂರ್ಣವಾದಂಥ ಒಂದು ನಿಷೇಧ ಇದೆ. ಅಂದರೆ ಇಲ್ಲಿ ಕಂಪ್ಲೀಟ್ ನೀವು ಎಂಗೇಜ್ ಆಗಿರುವಂಥದ್ದನ್ನು ತಡೆಯುತ್ತೆ ಇದು. ಅಂದರೆ ನೀವು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡೋ ಹಾಗಿಲ್ಲ, ಲೈಕ್, ಕಮೆಂಟ್ ಅಥವಾ ಯಾವುದೇ ಒಂದು ವಿಡಿಯೋವನ್ನು ಶೇರ್ ಮಾಡುವುದಾಗಿರ್ಬೋದು, ಇದಕ್ಕೆ ಇಲ್ಲಿ ನಿಷೇಧವನ್ನು ಹೇರಲಾಗಿದೆ. ಹಾಗೆ ಇಲ್ಲಿ ಕೆಲವೊಂದಿಷ್ಟಕ್ಕೆ ಅವಕಾಶವನ್ನು ನೀಡಲಾಗಿದೆ. ಅಂದರೆ ಏನನ್ನ ಮಾಡ್ಬೋದು ಸಾಮಾಜಿಕ ಒಂದು ಜಾಲತಾಣಗಳಲ್ಲಿ ಅಂತಂದರೆ, ಇಲ್ಲಿ ನೋಡಿ, ಮಾಧ್ಯಮಗಳನ್ನ ಪೋಸ್ಟ್ಗಳನ್ನ ವೀಕ್ಷಣೆಯನ್ನು ಮಾತ್ರ ಮಾಡ್ಬೋದು. ನೀವು ಸ್ವತಃ ಪೋಸ್ಟನ್ನು ಮಾಡೋ ಹಾಗಿಲ್ಲ, ಬದಲಾಗಿ ಇಲ್ಲಿ ಏನು ಮಾಡ್ಬೋದು, ವೀಕ್ಷಣೆಯನ್ನು ವ್ಯೂ ಮಾಡಬಹುದೇ ಹೊರತು ಪೋಸ್ಟನ್ನು ಮಾಡಲಿಕ್ಕೆ ಬರುವುದಿಲ್ಲ. ಎಸ್, ಅಂದರೆ ಇಲ್ಲಿ ನಿಮಗೆ ಸಂಬಂಧಪಟ್ಟಿರುವಂಥ, ಅಂದರೆ ನಿಮಗೆ ಯಾವ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಇರುತ್ತೆ ಅಂಥ ಒಂದು ಪೋಸ್ಟ್ಗಳನ್ನ ನೀವು ಇಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಯೂಟ್ಯೂಬ್ನಲ್ಲಿ ಡಿಫೆನ್ಸ್ ಅನಲೈಸಿಸ್ ಸಂಬಂಧಪಟ್ಟಂತೆ ಆರ್ಮಿ ಪರ್ಸನಲ್ ವಿಡಿಯೋಗಳನ್ನ ನೋಡಬಹುದು. ಹಾಗೆ ಇಲ್ಲಿ ಮಾಹಿತಿ ಸಂಗ್ರಹಣೆ ಮತ್ತು ಸ್ವಯಂ ಜಾಗೃತಿಗಾಗಿ ಬಳಕೆಯನ್ನು ಮಾಡಿಕೊಳ್ಳಬಹುದು. ಸೊ ಅಂದರೆ ತಮಗೆ ಆಸಕ್ತಿಕರವಾಗಿರುವಂಥ ವಿಷಯಗಳ ಕುರಿತು, ಸೊ ಪ್ರಚಲಿತ ವಿದ್ಯಮಾನಗಳ ಕುರಿತು ಮಾಹಿತಿಯನ್ನು ನೀವಿಲ್ಲಿ ನೋಡಿಕೊಳ್ಳಬಹುದು. ಸೊ ಇದರೊಟ್ಟಿಗೆ ನಕಲಿ ಅಥವಾ ದಾರಿ ತಪ್ಪಿಸುವಂಥ ಪೋಸ್ಟ್ಗಳನ್ನ ಗುರುತಿಸುವಂಥದ್ದು. ಸೊ ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಆರ್ಮಿಯ ಕುರಿತು ಅಥವಾ ಒಂದು ಭದ್ರತೆಗೆ ಸಂಬಂಧಪಟ್ಟಂತೆ ಏನಾದರೂ ನಕಲಿ ಸುದ್ದಿಗಳು ಹರಡ್ತಾ ಇದ್ರ, ಸೊ ಅಂಥ ಒಂದು ಸುದ್ದಿಗಳ ಒಂದು ಪೋಸ್ಟನ್ನು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳುವ ಮೂಲಕ ಅಂತಹ ಒಂದು ವರದಿಗಳನ್ನ ಮೇಲಾಧಿಕಾರಿಗಳಿಗೆ ತಲುಪಿಸುವಂಥ ಕೆಲಸವನ್ನು ಕೂಡ ಮಾಡಬಹುದು. ಸೊ ಈ ರೀತಿ ನೋಡಿ, ತಪ್ಪು ಮಾಹಿತಿ ಕಂಡು ಬಂದರೆ ಅವುಗಳನ್ನ ಹಿರಿಯ ಅಧಿಕಾರಿಗಳೇ ಅವುಗಳ ಕುರಿತು ಮಾಹಿತಿಯನ್ನು ನೀಡಬಹುದಾಗಿರುತ್ತೆ. ಸೊ ಇಲ್ಲಿ ನೋಡಿ, ಸಂಪೂರ್ಣ ನಿಷೇಧಿತ ಕಾರ್ಯಗಳು ಅಂದರೆ ಸ್ಟ್ರಿಕ್ಟ್ಲಿ ಪ್ರೋಹಿಬಿಟನ್ನು ಮಾಡಲಾಗಿರುತ್ತೆ. ಸೊ ಇದು ಸಂಪೂರ್ಣ ನಿಷೇಧ ಅಂತ ಅರ್ಥ. ಸೊ ಇಲ್ಲಿ ಪೋಸ್ಟನ್ನು ಮಾಡೋ ಹಾಗಿಲ್ಲ ನೀವು, ಅಂದರೆ ನಿಮ್ಮ ಸೇನಾ ಸಮವಸ್ತ್ರದ ಒಂದು ಫೋಟೋ ಆಗಿರ್ಬೋದು ಅಥವಾ ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡಿರುವಂಥ ವಿಡಿಯೋಗಳಾಗಿರ್ಬೋದು, ಫೋಟೋಗಳಾಗಿರ್ಬೋದು, ಇವುಗಳನ್ನ ಮಾಡಲಿಕ್ಕೆ ಬರೋದಿಲ್ಲ. ಹಾಗೆ ಯಾವುದೇ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಅಥವಾ ರಿಯಾಕ್ಟನ್ನು ಕೂಡ ಮಾಡೋ ಹಾಗಿಲ್ಲ. ಹಾಗೆ ಅದಕ್ಕೆ ಡೈರೆಕ್ಟ್ ಮೆಸೇಜ್ DM ಅನ್ನು ಕೂಡ ಮಾಡೋ ಹಾಗಿಲ್ಲ, ಚಾಟ್ ಕೂಡ ಮಾಡಲಿಕ್ಕೆ ಇಲ್ಲಿ ಬರುವುದಿಲ್ಲ. ಆದರೆ ಇಲ್ಲಿ ವೀಕ್ಷಣೆಗೆ ಮಾತ್ರ ಅವಕಾಶ ಇರುವಂಥದ್ದು. ಯಾವ ವೇದಿಕೆಗಳಲ್ಲಿ ಅಂತಂದರೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳು, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ವೀಕ್ಷಣೆಯನ್ನು ಮಾಡಬಹುದು. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ ಅಂದರೆ ಎಕ್ಸ್, ಈ ಹಿಂದೆ ಟ್ವಿಟರ್ ಆಗಿತ್ತು, ಯೂಟ್ಯೂಬ್, ಕೋರಾ, ಲಿಂಕ್ಡ್ಇನ್. ಸೊ ಇಲ್ಲಿ ನೋಡಿ, ಲಿಂಕ್ಡ್ಇನ್ ಅನ್ನು ನೀವು ಸೀಮಿತವಾಗಿ ಬಳಕೆನ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಸೊ ಈ ಮೇಲಿನ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಕೇವಲ ಮಾಹಿತಿ ಪಡೆಯಲಿಕ್ಕೆ ಮಾತ್ರ ಇರುತ್ತೆ ಹೊರತು ನೀವು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ಇದರಲ್ಲಿ ನೀಡೋ ಹಾಗಿಲ್ಲ. ಹಾಗೆ ಇಲ್ಲಿ ಸಂದೇಶ ಕಳಿಸುವಂಥ ಅಪ್ಲಿಕೇಶನ್ಗಳ ಬಳಕೆನ ನೀವು ಮಾಡಬಹುದು, ಅಂದರೆ ಮೆಸೇಜ್ ಸೆಂಡಿಂಗ್ ಅಪ್ಲಿಕೇಶನ್. ಸೊ ಇಲ್ಲಿ ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್, ಸ್ಕೈಪ್ ಬಳಕೆನ ಮಾಡಬಹುದು. ಆದರೆ ಇಲ್ಲಿ
ಒಂದಿಷ್ಟು ನಿಯಮಗಳು ಅಪ್ಲೈ ಆಗುತ್ತೆ. ಏನು ಅಪ್ಲೈ ಆಗುತ್ತೆ ಅಂತಂದರೆ ಕೇವಲ ಸಾಮಾನ್ಯ ಮತ್ತು ವರ್ಗೀಕರಣವಲ್ಲದ ಮಾಹಿತಿಯನ್ನು ನೀವು ಕೇವಲ ಇಲ್ಲಿ ನೋಡಿ ಪರಿಚಿತ ವ್ಯಕ್ತಿಗಳೊಂದಿಗೆ ಮಾತ್ರ ಹಂಚಿಕೊಳ್ಳಬೇಕು. ಸೊ ಇದರೊಟ್ಟಿಗೆ ಏನು ಸ್ವೀಕರಿಸುವಂಥ ವ್ಯಕ್ತಿಯನ್ನು ಅಂದರೆ ನೀವು ಯಾರಿಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ಗಳ ಮೂಲಕ ಅಥವಾ ಈ ಒಂದು ಅಪ್ಲಿಕೇಶನ್ಗಳ ಮೂಲಕ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಅಂದರೆ ಅವರು ಸ್ವೀಕಾರ ಮಾಡ್ತಾ ಇರ್ತಾರೆ, ಅಂತಹ ವ್ಯಕ್ತಿಗಳನ್ನ ಪರಿಶೀಲಿಸುವಂಥ ಜವಾಬ್ದಾರಿ ಅಂದರೆ ಇವರು ನಿಮಗೆ ಪರಿಚಿತರು ಅಂತ ಹೇಳಿ ನೀವು ಕನ್ಫರ್ಮ್ ಮಾಡಿಕೊಳ್ಳುವಂಥದ್ದು ಸೈನಿಕರ ಜವಾಬ್ದಾರಿ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಲಿಂಕ್ಡ್ಇನ್ ಬಳಕೆಗೆ ಇಲ್ಲಿ ವಿಶೇಷ ನಿಯಮಗಳು ಇರುವಂಥದ್ದು. ಲಿಂಕ್ಡ್ಇನ್ ಸೊ ಇಲ್ಲಿ ಉದ್ಯೋಗ ಸಂಬಂಧಿತ ಮಾಹಿತಿಯನ್ನು ಪಡೆಯಲಿಕ್ಕೆ ಇವರಿಗೆ ಅವಕಾಶ ಇರುತ್ತೆ. ಸೊ ಅಂದರೆ ಇವಾಗ ಸಾಮಾನ್ಯವಾಗಿ ಏನಾಗುತ್ತೆ, ಈ ಆರ್ಮಿ ಪರ್ಸನಲ್ 18 ಇಯರ್ಸ್ ಆದ ನಂತರ ಅವರು ರಿಟೈರ್ಡ್ ಆಗ್ತಾರಲ್ವಾ. ಸೊ ರಿಟೈರ್ಡ್ ಆದ ನಂತರ ಸೊ ಅವರು ಕೂಡ ಇಲ್ಲಿ ಜಾಬ್ ಸರ್ಚನ್ನು ಮಾಡ್ತಾರೆ. ಸೊ ಜಾಬ್ ಸರ್ಚ್ಗಾಗಿ ಇಲ್ಲಿ ಏನು ಮಾಡ್ಬೋದು, ತಮ್ಮ ರೆಜ್ಯೂಮನ್ನು ಅಪ್ಲೋಡ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಹಾಗೆ ಇಲ್ಲಿ ತಮ್ಮ ಎಂಪ್ಲಾಯಿಯ ಒಂದು ಮಾಹಿತಿಯನ್ನು ಹುಡುಕಲ್ಲಿ ಇಲ್ಲಿ ಅವಕಾಶ ಇರುತ್ತೆ. ಸೊ ಈ ರೀತಿ ಒಂದು ವಿಶೇಷ ನಿಯಮಗಳನ್ನ ಇಲ್ಲಿ ನೀಡಲಾಗಿದೆ. ಆದರೆ ಇಲ್ಲಿ ಬೇರೆ ಒಂದು ಚಟುವಟಿಕೆಗಳಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಪೋಸ್ಟನ್ನು ರೈಟಿಂಗ್ ಮಾಡುವಂಥದ್ದಾಗಲಿ ಅಥವಾ ಆ ಪೋಸ್ಟ್ಗೆ ಇಲ್ಲಿ ಯಾವುದೇ ರೀತಿಯ ಒಂದು ಕಮೆಂಟ್ ಮಾಡುವಂಥದ್ದು ಏನಾಗಿದೆ ಇಲ್ಲಿ ನಿಷಿದ್ಧವಾಗಿರುವಂಥದ್ದು. ಹಾಗೆ ಇಲ್ಲಿ ಕೆಲವೊಂದಿಷ್ಟಕ್ಕೆ ತಂತ್ರಜ್ಞಾನ ಮತ್ತು ವೆಬ್ ಬಳಕೆಯ ಎಚ್ಚರಿಕೆಗಳನ್ನ ಕೂಡ ನೀಡಲಾಗಿದೆ. ಸೊ ಜೆನ್ರಿಕ್ ವೆಬ್ಸೈಟ್ಗಳಿಂದ ದೂರವಿರಬೇಕು ಅನ್ನೋದನ್ನು ಹೇಳಿದೆ. ಹಾಗೆ ಕ್ರ್ಯಾಕ್ಡ್ ಆ್ಯಂಡ್ ಪೈರೇಟೆಡ್ ಸಾಫ್ಟ್ವೇರ್ ಬಳಕೆಗೆ ಇಲ್ಲಿ ನಿಷೇಧವನ್ನು ಹೇರಲಾಗಿದೆ. ಅಂದರೆ ಇದು ಒಂದು ಮಾಲ್ವೇರ್. ಸೊ ಇಲ್ಲಿ ಏನಾಗುತ್ತೆ, ಈ ರೀತಿ ಒಂದು ಮಾಲ್ವೇರ್ಗಳು ನಿಮ್ಮ ಡೇಟಾ ಸೋರಿಕೆಯನ್ನು ಮಾಡುತ್ತೆ. ನಿಮ್ಮ ವೈಯಕ್ತಿಕ ಮಾಹಿತಿ ಅನ್ನುವಂಥದ್ದು ಏನಾಗುತ್ತೆ, ಲೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ ಫ್ರೀ ಮೂವೀಸ್ ವೆಬ್ಸೈಟ್ಗಳ ನಿಷೇಧವನ್ನು ಕೂಡ ಮಾಡಲಾಗಿದೆ. ಸೊ ಇಲ್ಲಿ ಏನಾಗುತ್ತೆ, ಫ್ರೀ ಮೂವಿ ವೆಬ್ಸೈಟ್ ಅನ್ನುವಂಥ ಲಿಂಕ್ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದರೆ ಅಲ್ಲಿ ಸ್ಪೈವೇರ್ ರಿಸ್ಕ್ ಇರುತ್ತೆ. ಸ್ಪೈವೇರ್ ನಿಮ್ಮ ಸಿಸ್ಟಮ್ಮೇ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಟಾರೆನ್ ಆಗಿರ್ಬೋದು, VPN ವೆಬ್ ಪ್ರಾಕ್ಸಿ ಸೇವೆಗಳಿಗೆ ಇಲ್ಲಿ ಸಂಪೂರ್ಣ ಒಂದು ನಿಷೇಧವನ್ನು ಮಾಡಲಾಗಿದೆ. ಈ ರೀತಿಯ ಬಳಕೆ ಅನ್ನೋದು ಇಲ್ಲಿಗಲ್ ಆಗಿದೆ, ಅಕ್ರಮವಾಗಿರುವಂಥದ್ದು. ಹಾಗೆ ಇಲ್ಲಿ ಅನಾನಿಮಸ್ ವೆಬ್ಸೈಟ್ಸ್ ಅಥವಾ ಚಾಟ್ ರೂಮ್ಸ್ಗಳಿಗೆ ಇಲ್ಲಿ ನಿಷೇಧವನ್ನು ಮಾಡಲಾಗಿರುವಂಥದ್ದು. ಹಾಗೆ ಫೈಲ್ ಶೇರಿಂಗ್ ಪ್ಲ್ಯಾಟ್ಫಾರ್ಮ್ಗಳಿಗೆ ಬಳಕೆಯನ್ನು, ಫೈಲ್ ಶೇರಿಂಗ್ ಅಂದರೆ ನಿಮ್ಮ ಡೇಟಾ ಈ ರೀತಿ ಒಂದು ಮಾಹಿತಿಯನ್ನು ಶೇರುವಂಥದ್ದು. ಅಂದರೆ ಇಲ್ಲಿ ಡೇಟಾ ಅನ್ನುವಂಥದ್ದು ಕಳುವಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಫೈಲ್ ಶೇರಿಂಗ್ ಪ್ಲ್ಯಾಟ್ಫಾರ್ಮ್ಗಳನ್ನು ಇಲ್ಲಿ ನಿರ್ಬಂಧಿಸಲಾಗಿದೆ. ಹಾಗೆ ಕ್ಲೌಡ್ ಸ್ಟೋರೇಜ್ ಸೇವೆಗಳನ್ನ ಕೂಡ ಅತ್ಯಂತ ಎಚ್ಚರಿಕೆಯಿಂದ ಬಳಸಬೇಕು. ಯಾಕಂತಂದ್ರೆ ಇಲ್ಲಿ ನಿಮ್ಮ ಒಂದು ಸೂಕ್ಷ್ಮ ಮಾಹಿತಿ ಅನ್ನುವಂಥದ್ದು ಲೀಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯ ಒಂದು ನಿರ್ಬಂಧವನ್ನು ಏನು ತರಲಾಗಿದೆ, ಇದು ಮೊದಲನೇ ಬಾರಿ ಏನಲ್ಲ, ಈ ಹಿಂದೆ ಈ ರೀತಿಯ ಒಂದು ನಿಬಂಧನೆ ಕೂಡ ಜಾರಿಗೆ ತರಲಾಗಿತ್ತು, ನಿರ್ಬಂಧಗಳನ್ನ. ಸೊ 2019ರವರೆಗೆ ನೋಡಿ, 2019ರವರೆಗೆ ಸೈನಿಕರು ಯಾವುದೇ ರೀತಿಯಾಗಿರುವಂಥ ಸಾಮಾಜಿಕ ಒಂದು ಮಾಧ್ಯಮಗಳನ್ನ ಸೇರಲು ಕೂಡ ಅವರಿಗೆ ಅವಕಾಶ ಇರಲಿಲ್ಲ. ಅಂದರೆ ಅಲ್ಲಿ ಜೀರೋ ಸೋಷಿಯಲ್ ಮೀಡಿಯಾ ಪಾಲಿಸಿ ಇತ್ತು. ಜೀರೋ ಸೋಷಿಯಲ್ ಮೀಡಿಯಾ ಪಾಲಿಸಿ. ಇವನ್ ಅವರು ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಕೂಡ ಹೊಂದೋ ಹಾಗಿರಲಿಲ್ಲ. ಆದರೆ 2020ರಲ್ಲಿ ನೋಡಿ ಮತ್ತಷ್ಟು ನಿಯಮಗಳನ್ನು ಕಠಿಣ ಮಾಡಲಾಗತ್ತಾ. ಸೊ ಇಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಸೇರಿದಂತೆ 89 ಅಪ್ಲಿಕೇಶನ್ ಇಲ್ಲಿ ಡಿಲೀಟ್ ಮಾಡಲಿಕ್ಕೆ ಅವಕಾಶವನ್ನು ನೀಡಲಾಗತ್ತಾ. ಹಾಗೆ ಚೀನಾದ ಒಂದು ಲಿಂಕನ್ನು 59 ಚೀನಾದ ಲಿಂಕ್ ಇರುವಂಥ ಅಪ್ಲಿಕೇಶನ್ನ ಏನು ಮಾಡಲಾಗತ್ತೆ, ಇಲ್ಲಿ ಬ್ಯಾನ್ ಮಾಡಲಾಗತ್ತೆ. ಉದಾಹರಣೆಗೆ ಟಿಕ್ಟಾಕನ್ನು ಬ್ಯಾನ್ ಮಾಡಲಾಗತ್ತಾ, ಟಿಕ್ಟಾಕ್. ಸೊ ಇಲ್ಲಿ ಹೊಸ ಮಾರ್ಗಸೂಚಿಗಳ ಜಾರಿ. ಸೊ ಈ ರೀತಿಯ ಒಂದು ಹೊಸ ನೀತಿಗಳನ್ನ ಜಾರಿಗೆ ತಂದಿರುವಂಥದ್ದು ಭಾರತೀಯ ಸೇನಾ ಮುಖ್ಯಾಲಯದಿಂದ, ಅಂದರೆ ಹೆಡ್ ಕ್ವಾರ್ಟರ್ ಏನಿದೆ ಅದರಿಂದ ಈ ಒಂದು ಆದೇಶ ಬಂದಿರುವಂಥದ್ದು. ಸೊ ಈ ಮೂಲಕ ಈ ನಿಯಮಗಳು ತಕ್ಷಣದಿಂದಲೇ ಜಾರಿಯಾಗತ್ತಾ. ಹಾಗೆ ಯಾವುದೇ ನಿಯಮಗಳನ್ನ ಉಲ್ಲಂಘಿಸಿದರೆ ಇದಕ್ಕೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅನ್ನೋದನ್ನು ಹೇಳಿದ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಿ. ಸೊ ಇಲ್ಲಿ ನೋಡಿ ಲೈಕ್ ಮತ್ತು ಕಮೆಂಟ್ ಮಾಡಲಿಕ್ಕೆ ಇಲ್ಲಿ ನಿಮ್ಗೆ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇರುತ್ತೆ. ಸಕ್ರಿಯವಾಗಿ ನೀವು ಏನು ಮಾಡ್ಬೋದು ಅಂದರೆ ಪಾರ್ಟಿಸಿಪೇಟ್ ಮಾಡಬಹುದು. ಆದರೆ ಪ್ಯಾಸಿವ್ ಪಾರ್ಟಿಸಿಪೇಷನ್ ಅಂತ ಅಂದರೆ ಇಲ್ಲಿ ನೀವು ಲೈಕ್ ಮತ್ತು ಕಾಮೆಂಟನ್ನು ಮಾಡೋ ಹಾಗಿಲ್ಲ. ಬಟ್ ಇಲ್ಲಿ ನಿಮಗೆ ಅಲವ್ ಇರುತ್ತೆ, ಆ್ಯಕ್ಟಿವ್ ಪಾರ್ಟಿಸಿಪೇಟರ್ ಇರ್ತೀರಾ ನೀವು. ಸೊ ಹೀಗಾಗಿ ನೀವು ಲೈಕ್ ಆ್ಯಂಡ್ ಕಮೆಂಟ್ ಮಾಡಬಹುದು. ಹಾಗೆ ಈ ಒಂದು ವಿಡಿಯೋದ ಒಂದು PDF ನಿಮಗೆ ಬೇಕಾದಲ್ಲಿ ವಿದ್ಯಾ ವೇದಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ವಿದ್ಯಾ
ವೇದಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗುವ ಮೂಲಕ ನೀವಿಲ್ಲಿ ಈ ಒಂದು PDF ಅನ್ನು ಪಡೆದುಕೊಳ್ಬೋದು. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.